ಎಲ್ಲರಿಗೂ ನಮಸ್ತೆ. 10ನೇ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು, ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ನಮ್ಗೆ ಏನಕ್ಕೆ ಧ್ಯಾನವನ್ನು ಮಾಡಬೇಕು, ಅವುಗಳ ಇಂಪಾರ್ಟೆನ್ಸ್ ಏನಿದೆ ತಿಳಿತಾ ಹೋಗೋಣ. ಓಕೆನಾ? ಫಸ್ಟ್ ಹುಣ್ಣಿಮೆ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇಲ್ಲಿ ಹುಣ್ಣಿಮೆ ಅಂದ್ರೆ ಚಂದ್ರನು ಫುಲ್ ಸರ್ಕಲ್ ಆಗ್ತಾನೆ. ಅಂದ್ರೆ ಅವ ಏನಾಗ್ತಿರುತ್ತೆ ಅಂದ್ರೆ ಒಂದು ಫುಲ್ ಸರ್ಕಲ್ ಆಗಿ ನಮಗೆ ಜಾಸ್ತಿ ಬೆಳಕನ್ನು ಕೊಡ್ತಾ ಹೋಗ್ತಿರ್ತಾರೆ ಅಲ್ವಾ. ಅದೇ ಅಮಾವಾಸ್ಯೆಯಲ್ಲಿ ಏನಾಗಿರುತ್ತೆ, ಕತ್ತಲೆ ಆಗಿರುತ್ತೆ. ಇಲ್ಲಿ ಹುಣ್ಣಿಮೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಮತ್ತೆ ಜಾಸ್ತಿ ಆಗಿರುತ್ತೆ, ಹಾಗೂ ಬೆಳಕು ತುಂಬಾ ಜಾಸ್ತಿ ಇರುತ್ತೆ. ಬೆಳಕಿನ ವೇಗ ಇರ್ಬೋದು, ಸ್ಪೀಡ್ ಅಂತಾರಲ್ಲ, ಅದು ಜಾಸ್ತಿ ಇರುತ್ತೆ. ಏಕೆಂದ್ರೆ ಅವಾಗ ಸಮುದ್ರದಲ್ಲಿ ಅಂದ್ರೆ ಅಳೆತ ಒಬ್ಬರ ಅಳೆತ ಇರುತ್ತಲ್ಲ, ಅಂದ್ರೆ ಏರುಪೇರು ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮಲ್ಲಿ ಅಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಇರುತ್ತೆ. ಹಂಗಾಗಿ ಈ ಇಡೀ ಪ್ರಕೃತಿನೇ ಚೇಂಜಸ್ ಆಗ್ತಾ ಬರುತ್ತೆ, ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾ ಇರುತ್ತೆ. ಹಾಗಾಗಿ ಅದೇ ರೀತಿ ನಮ್ಮ ದೇಹಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ ಬಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟೈಮಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮೊಳಗಡೆ ಒಂದು 70% ಆಫ್ ನೀರ್ ಇರುತ್ತೆ, 70% ನಮ್ಮ ದೇಹದಲ್ಲಿ ಬರೀ ನೀರಿರುತ್ತೆ. ಅದೇನ್ ಮಾಡ್ತಾ ಹೋಗುತ್ತೆ, ಓಕೆ, ಅದ್ರಲ್ಲಿ ನಾವು ಎಷ್ಟು ನಾವು ಭಾವನೆಗಳನ್ನ ಅದು ನೀರು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಈವನ್ ವಾಟರ್ ಮೆಡಿಟೇಷನ್ ಅಂತ ಮಾಡ್ತಾರೆ. ಹೇಗೆ ಏನಕ್ಕೋಸ್ಕರ ಅದು ಮಾಡ್ತಾರೆ ಅಂದ್ರೆ, ನಮ್ಮ ದೇಹದಲ್ಲಿ ತುಂಬಾ ನೀರು ಇರೋದ್ರಿಂದ ಏನ್ ಮಾಡುತ್ತೆ, ನಾವು ಯಾವಾಗ ಕೋಪ ಜಾಸ್ತಿ ಆಗುತ್ತೆ, ಯಾವಾಗ ನಾವು ಸಂತೋಷವಾಗಿರ್ತೀವಿ, ಒಂದ್ ಸೆಕೆಂಡ್. ಮೇಡಮ್ ಬೇರೆ ಕಡೆ ಸ್ವಲ್ಪ ಇದು ಮಾಡ್ತೀರಾ, ಅಲ್ಲಿ ನೆಟ್ವರ್ಕ್. ಇವಾಗ ನೋಡ್ರಿ ಮೇಡಮ್. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಿದ್ಯಾ? ಓಕೆ, ಸಾರಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಪರವಾಗಿಲ್ಲ, ಮಾತಾಡಿ. ಓಕೆ. ನಮ್ ದೇಹದಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಯಾವಾಗ ನಮ್ಮಲ್ಲಿ ಪ್ರಕೃತಿಯಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ, ಹಾಗೆ ನಮ್ಮ ಒಳಗಡೆನೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಇವಾಗ ಅಲ್ಲಿ ಎಷ್ಟು ಅಂದ್ರೆ ಬಿಸಿಲು, ಅಂದ್ರೆ ಅಮಾವಾಸ್ಯೆ ಟೈಮಲ್ಲಿ ಏನಾಗಿರುತ್ತೆ, ಜಾಸ್ತಿ ಬಿಸಿಲಿರುತ್ತೆ. ಅಂದ್ರೆ ಸೂರ್ಯನ ಇದು ಇರುತ್ತೆ, ಕತ್ತಲೆ ಇರುತ್ತೆ, ಆಮೇಲೆ ಸೂರ್ಯನ ಶಾಖ, ಆಮೇಲೆ ಸಮುದ್ರದಲ್ಲಿ ಏರಿಳಿತ ಆಗ್ತಿರುತ್ತೆ. ಹಾಗೇನೆ ನಮ್ಮ ದೇಹದಲ್ಲೂ ಕೂಡ ಜಾಸ್ತಿ ಆತಂಕ, ಕೋಪ ಏನೇ ಇರಬಹುದು, ಎಲ್ಲದನ್ನು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರಲ್ಲೂ ಅಮಾವಾಸ್ಯೆ ದಿನನೇ ಅಥವಾ ಹುಣ್ಣಿಮೆ ದಿನನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಆ ನೇಚರ್ಗೆ ನಮ್ಮ ದೇಹ ಅಡ್ಜಸ್ಟ್ ಆಗ್ತಿರಲ್ಲ. ಅಲ್ಲಿ ಹೇಗೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಹಂಗೆ ನಮಗೂ ಇಲ್ಲಿ ದೇಹದಲ್ಲಿ ಆತರ ವೈಬ್ರೇಷನ್ಸ್ ಆಗ್ತಾ ಹೋಗುತ್ತೆ. ನಾವು ಅವಾಗ ನೀಟಾಗಿ ಅರ್ಥ ಮಾಡ್ಕೋಬೇಕು, ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗ್ತಿದೆ. ನಾವ್ ಏನಾದ್ರೂ ಇವತ್ತು ಅಮಾವಾಸ್ಯೆ ದಿನ ಅಥವಾ ಹಿಂದೆ ಅಥವಾ ಮುಂದೆ, ನಾವು ಇವತ್ತು ಅಮಾವಾಸ್ಯೆ ಇದೆ ಅಂದ್ರೆ ಹಿಂದಿನ 3 ದಿನ ಅಥವಾ ಮುಂದಿನ 3 ದಿನ ನಾವು ಸರಿಯಾಗಿ ನಮ್ಮ ಭಾವನೆಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಬಂದ್ವಿ ಅಂದ್ರೆ ಅದು ಕರೆಕ್ಟ್ ಆಗಿ ನಾವು ನೆಕ್ಸ್ಟ್ ಅಮಾವಾಸ್ಯೆ ಅಂದ್ರೆ 1 ಮಂತ್
ಅಲ್ಲಿವರೆಗೂ ನಾವು ನಮ್ಮ ಏನ್ ಫೀಲಿಂಗ್ಸ್ ಇದೆ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ನಾವ್ ಇವತ್ತು ಏನಾದ್ರೂ ತುಂಬಾ ಕೋಪದಲ್ಲಿ ಇದೀವಿ ಇವತ್ತಿನ ದಿನ ಅಂದ್ರೆ ಆ ಕೋಪನೇ ಅಲ್ಲಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಡೈಲಿ ಅದೇ 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 ಆಗ್ತಾ ಹೋಗುತ್ತೆ. ಅದೇ ಸ್ವಲ್ಪ ನಾವ್ ಏನಾದ್ರೂ ಖುಷಿಯಾಗಿದೀವಿ, ನಾವು ಬ್ಯಾಲೆನ್ಸ್ಡ್ ಆಗಿದೀವಿ ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಇದು ಮೈ ಓನ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಇದನ್ನ ಅನುಭವಿಸಿದೀನಿ. ಈವನ್ ಹುಣ್ಣಿಮೆ ಟೈಮಲ್ಲಿ ಸೇಮ್ ಅದೇ ರೀತಿ ಆಗ್ತಾ ಇತ್ತು. ಯಾಕೆಂದ್ರೆ ಜಾಸ್ತಿ ಎನರ್ಜಿ ಇರುತ್ತೆ. ನೀವು ಯಾವುದಕ್ಕೆ ಫೋಕಸ್ ಮಾಡ್ತೀರಾ, ಕೋಪಕ್ಕೆ ಫೋಕಸ್ ಮಾಡಿದ್ರೆ ಕೋಪನೇ ಆಗುತ್ತೆ. ನೀವು ಸಂತೋಷವಾಗಿರ್ಬೇಕು ಅಂತ ಏನಾದ್ರೂ ನೀವು ಫೋಕಸ್ ಮಾಡಿದ್ರೆ ಸಂತೋಷವಾಗಿರ್ತೀರಾ. ಸೊ ಹಂಗಾಗಿ ನಿಮ್ಮ ಭಾವನೆಗಳ ಮೇಲೆ ನೀವು ತುಂಬಾ ಕಂಟ್ರೋಲ್ ಇರ್ಬೇಕಾಗುತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮಲ್ಲಿ. ಯಾಕೆಂದ್ರೆ ಗಂಡ ಹೆಂಡತಿ ಜಾಸ್ತಿ ಈ ಟೈಮಲ್ಲಿ ಜಗಳ ಮಾಡ್ತಾರೆ, ಅಥವಾ ಮನೆಯಲ್ಲಿ ಅಂದ್ರೆ ಬೇರೆ ಬೇರೆಯವರು ಈಗ ಹೊರಗಡೆ ರೋಡಲ್ಲಿ ಹೋಗಿರ್ತೀರಾ, ಬಸ್ಸಲ್ಲಿ ಏನೋ ಹೋಗ್ತಿರ್ತೀರಾ ಬರ್ತಿರ್ತೀರಾ, ಎಲ್ಲಾ ಕಡೆ ನಿಮ್ಗೆ ಅಲ್ಲಿ ಒಂಥರ ನಿಮಗ್ ಚೇಂಜಸ್ ಅನಿಸ್ತಿರುತ್ತೆ, ವೇರಿಯೇಷನ್ಸ್ ಇರುತ್ತೆ, ಡೈಲಿ ಇದ್ದಂಗಿರಲ್ಲ. ಆ 2 ದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನಿಮಗ್ ತುಂಬಾ ಚೇಂಜಸ್ ಅನಿಸ್ತಿರುತ್ತೆ. ಸೊ ನೀವು ಮೆಡಿಟೇಷನ್ ಬಂದ್ಮೇಲೆ ಇದು ಅವೇರ್ನೆಸ್ ಆಗ್ತಾ ಹೋಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಏನಾಗ್ತಿದೆ ಇಲ್ಲಿ ಅಂತ. ಓಕೆನಾ? ಹಾಗಾಗಿ ನಾವು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೀವು ಆದಷ್ಟು ರಿಲೀಸ್ ಮಾಡ್ಬೇಕು ಎಲ್ಲದನ್ನು. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಮ ಹೊರಗಡೆ ನಿಮ್ಮ ಪ್ರಪಂಚದಲ್ಲಿ ಎಲ್ಲ ಎಷ್ಟೇ ಗದ್ದಲ ಇದ್ರೂನು ನೀವು ಇವತ್ತಿನ ದಿನ ಏನ್ ಮಾಡ್ಬೇಕು ಅಂದ್ರೆ ನೀವು ಆದಷ್ಟು ನಿಮ್ಮ ಆತ್ಮದ ಧ್ವನಿಯನ್ನ ನೀವು ಕೇಳ್ತಾ ಹೋಗ್ಬೇಕಾಗತ್ತೆ. ಸೊ ನಿಮ್ಗೆ ಏನ್ ಅನಿಸ್ತಿದೆ, ಏನನ್ನ ನೀವು ಹೆಚ್ಚಾಗಿ ಮಾಡ್ಕೊಳ್ತಿದ್ದೀರಾ, ಇವಾಗ ನಿಮ್ ಒಳಗಡೆ ಏನ್ ಫೀಲಿಂಗ್ಸ್ ಇದೆ ಅನ್ನೋ ನೀವು ನೀಟಾಗಿ ಅದನ್ನ ಸೆಲ್ಫ್ ರಿಫ್ಲೆಕ್ಷನ್ ಅಥವಾ ನೀವು ಅವಲೋಕನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಇವತ್ತಿನ ದಿನ ನೀವು ಹೊಸದಾಗಿ ಬೀಜವನ್ನು ಬಿತ್ತಲು ಒಂದು ಸೂಕ್ತವಾದ ದಿನ ಇರುತ್ತೆ. ಓಕೆ, ಸೊ ಏನೇ ಒಂದು ಹೊಸ ಗುರಿಗಳಾಗಿರ್ಬೋದು ಅಥವಾ ಒಂದು ಕನಸಾಗಿರ್ಬೋದು, ಏನೇ ಒಂದು ಯೋಜನೆಗಳನ್ನ ನೀವು ಮಾಡ್ಕೊಬೇಕು ಅಂದ್ರೆ ಇವತ್ತಿನ ದಿನ ಅಂದ್ರೆ ಇವತ್ತು ಆಗಿರುತ್ತೆ, ನೆಕ್ಸ್ಟ್ ಹುಣ್ಣಿಮೆ ದಿನ ಆಗಿರುತ್ತೆ, ತುಂಬಾ ಎನರ್ಜಿ ಇರುತ್ತೆ. ಸೊ ಹೈ ವೈಬ್ರೇಷನ್ ಇರೋದ್ರಿಂದ ನೀವು ಏನನ್ನೇ ಇಂಟೆನ್ಷನ್ ನೀವು ಮಾಡ್ಕೊಬೇಕಾದ್ರೂ ಅವತ್ತಿನ ದಿನ ನೀವು ರೆಡಿ ಇಟ್ಕೊಂಡಿರ್ಬೇಕು. ಓಕೆನಾ? ಆಮೇಲೆ ಆದಷ್ಟು ನೀವು ಅವತ್ತು ಏನ್ ಮಾಡ್ತೀರಾ ಅಂದ್ರೆ ಸೈಲೆನ್ಸ್ ಮೇಂಟೈನ್ ಮಾಡ್ಬೇಕು. ಆಮೇಲೆ ಊಟ ಅಂದ್ರೆ ಸ್ವಲ್ಪ ಉಪವಾಸ ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಬೇಗ ಯೂನಿವರ್ಸ್ ಅಥವಾ ನೇಚರ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ, ಭೂಮಿ ತಾಯಿಗೆ ಕನೆಕ್ಟ್ ಆಗ್ತೀವಿ, ಅವರಿಂದ ನಮಗೆ ಮೆಸೇಜಸ್ ಸಿಗ್ತಾ ಹೋಗುತ್ತೆ. ಸೊ ಇದು ತುಂಬಾ ಬೆನಿಫಿಟ್ ಇರುತ್ತೆ. ಒಬ್ಬೊಬ್ರಿಗೆ ಅವಾಗೆಲ್ಲ ಹುಣ್ಣಿಮೆ ದಿನ ಆ ದೇವ್ರು ಈ ದೇವ್ರು ಅಂತ ಅವರು ಏನ್ ಮಾಡ್ತಾ ಇದ್ರು, ಉಪವಾಸ ಇರ್ತಿದ್ರು. ಸೊ ಮೆಡಿಟೇಷನ್ ಬಂದ್ಮೇಲೆ ಗೊತ್ತಾಗ್ತದೆ, ಸೊ ನಮ್ಮ ಒಳಗಡೆ ನಾವು ಎಲ್ಲಾ ಕ್ರಿಯೆನು ಬಿಟ್ಬಿಟ್ಟು ನಾವು ಇವಾಗ ಊಟ ಮಾಡಿದ್ವಿ ಅಂದ್ರೆ ಅದು ಎನರ್ಜಿ ಏನಾಗ್ತಿರುತ್ತೆ, ಬರೀ ಅಲ್ಲಿ ಪ್ರೋಸೆಸ್ ಮಾಡೋದಕ್ಕೇನೆ ಎನರ್ಜಿ ಹೋಗ್ತಾ ಇರುತ್ತೆ. ಹಾಗಾಗಿ ಮೌನವಾಗಿರೋದ್ರಿಂದ ಏನಾಗುತ್ತೆ, ನಾವು ಒಳಗಡೆನೆ ಇರಕ್ಕಾಗುತ್ತೆ, ಎನರ್ಜಿ ಅಲ್ಲಿ ಹೊರಗಡೆ ಹೋಗಲ್ಲ, ಅಲ್ಲಿ ಸ್ವಲ್ಪ ಸೇವ್ ಆಗುತ್ತೆ. ಸೊ ಹಂಗಾಗಿ ನಮ್ಮಲ್ಲಿ ಜಾಸ್ತಿ ನಮ್ಮನ್ನ ನಾವು ಅರಿವು ಮಾಡ್ಕೊಳ್ಳೋದಕ್ಕೂ ಆಗಿರ್ಬೋದು ಅಥವಾ ಯೂನಿವರ್ಸಲ್ ಕನೆಕ್ಟ್ ಆಗಿರ್ಬೋದು, ಅದು ಬೇಗ ಆಗೋದಕ್ಕೆ ಸಾಧ್ಯವಾಗುತ್ತೆ. ಓಕೆನಾ? ಸೊ ಹಂಗಾಗಿ ಹುಣ್ಣಿಮೆ ದಿವಸ ನೀವು ಜಾಸ್ತಿ ಓಂ ಜಪವನ್ನ ಮಾಡ್ಬೋದು ಬೇಗ ಕನೆಕ್ಟ್ ಆಗೋದಕ್ಕೆ. ಓಕೆ, ಹಾಗೆ ಅಮಾವಾಸ್ಯೆ ದಿವಸ ಏನ್ ಮಾಡ್ತೀರಾ ಅಂದ್ರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ಕತ್ಲೆ ಕೋಣೆಯಲ್ಲಿ ಕುತ್ಕೊಂಡು ನೀವು ಉಸಿರಾಟದ ಕಡೆ ಗಮನ ಕೊಡ್ತಾ ಅದನ್ನ ವಿಜುವಲೈಸ್ ಮಾಡ್ತಾ ಹೋಗಿ. ಸೊ ನಿಮ್ಮ ಜೀವನದಲ್ಲಿ ಏನೇನ್ ಆಗ್ಬೇಕಾಗಿದೆ ಅದನ್ನ ಸರಿಯಾಗಿ ವಿಜುವಲೈಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ದಿನ ನೀವು ಅನ್ಕೊಂಡು ಸ್ಟಾರ್ಟ್ ಮಾಡಿ. ಓಕೆನಾ? ಹಾಗೆ ನಿಮ್ಗೆ ಏನಾದ್ರೂ ಬೇಡವಾದಂತಹ ಹಳೆ ಅಭ್ಯಾಸಗಳಿದ್ರೆ, ಏನಾದ್ರೂ ನೆಗೆಟಿವ್ ಥಾಟ್ಸ್ ಇದ್ರೆ, ಏನಾದ್ರೂ ಮೈ ಕೈ ಅಥವಾ ಅಂದ್ರೆ ದೇಹದಲ್ಲಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಎಲ್ಲದನ್ನು ಇವತ್ತು ನೀವು ರಿಲೀಸ್ ಅಂತ ಹೇಳಿ ನಾನು ಧ್ಯಾನದಲ್ಲಿ ಹೇಳಿ ಮಾಡಿಸ್ತಾ ಇರ್ತೀನಿ. ಸೊ ಜಸ್ಟ್ ಎಲ್ಲ ರಿಲೀಸ್ ಮಾಡ್ತಾ ಹೋಗಿ. ಓಕೆನಾ? ಹಾಗೆ ಇನ್ನೊಂದು ಅಂದ್ರೆ 7x7 ಪೋರ್ಟಲ್ ಇದ್ದಾಗ ನಿಮ್ಗೆ 7 ಪಾಯಿಂಟ್ಸ್ ಬರ್ಸಿದ್ದೆ. ಸೊ ಅದೇ ಪಾಯಿಂಟ್ಸ್ ಅನ್ನ ನೀವು ಇವತ್ತು ಮತ್ತೆ ಬರೆಯೋಣ, ಒಂದು 10 ಮಿನಿಟ್ಸ್ ಟೈಮ್ ತಗೊಂಡು ಅದನ್ನೇ ಬರ್ದ್ಬಿಟ್ಟು ಮತ್ತೆ ಅದನ್ನೇ ಮೆಡಿಟೇಷನ್ ಅಲ್ಲಿ ಕೈಯಲ್ಲಿ ಹಿಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಎನರ್ಜಿ ಮತ್ತೆ ಜಾಸ್ತಿ ಕೊಟ್ಟಂಗಾಗುತ್ತೆ. ಈಗ ಒಂದು 10 ಮಿನಿಟ್ಸ್ ಅದನ್ನ ಬರ್ದ್ಬಿಡಿ.
ಓಕೆ ಓಕೆ ಮೇಡಮ್, ಮೆಡಿಟೇಷನ್ ಕುತ್ಕೊಳ್ಳೋಣ. ಓಕೆ ಆಯ್ತಾ ಎಲ್ಲದನ್ನು? ಎಲ್ಲದೂ ಆಯ್ತು. ಮೇಡಮ್ 2 ಸೆಕೆಂಡ್ ಮೇಡಮ್. ಓಕೆ. ಓಕೆ ಮೇಡಮ್. ಎಲ್ಲ ಧ್ಯಾನ ಕುತ್ಕೊಳ್ಳಿ. ಓಕೆ, ಪ್ರಶಾಂತವಾದ ಜಾಗದಲ್ಲಿ 2 ಕಣ್ಣುಗಳನ್ನು ಮುಚ್ಚಿ ಆರಾಮಾಗಿ ಕುತ್ಕೊಳ್ಳಿ. ನಿಮ್ಮ 2 ಅಂಗೈಗಳನ್ನು ಆಕಾಶದ ಕಡೆ ಚಾಚ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರಗಡೆ ಬಿಡಿ. Your miracle is already unfolding now. The light has found the path to your soul. Every prayer you've whispered is alive. ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಮರೆತು ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ. Golden rivers flow through your heart. Every fear quietly fades away. ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅನ್ನು, ಮಹಾವತಾರ್ ಬಾಬಾಜಿ, ರಾಂಪಾ ಮಾಸ್ಟರ್,
astral masters, shines with peace. ascended masters, You were always meant to angels from the angelic world, leave ಎಲ್ಲರನ್ನು ಇನ್ವೈಟ್ ಮಾಡೋಣ. abundance without end. ಸೊ ಇವತ್ತಿನ ಅಮಾವಾಸ್ಯೆಯ ಕತ್ತಲೆಯು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನು ಎಲ್ಲ ಹೊರಹಾಕಲು ಸೂಕ್ತವಾದ ಸಮಯ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಬಿಡುವಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕ, ಭಯ, ಕೋಪ, ಹಳೆ ನೋವು ಎಲ್ಲ ನೆನಪುಗಳನ್ನು ನಿಮ್ಮ ದೇಹದಿಂದ ಹೊರ ಹಾಕ್ತಿದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಎಲ್ಲದನ್ನು ಹೊರಗಡೆ ಹಾಕಿ. Just observe a breath. Your dreams are blooming. ರಿಲ್ಯಾಕ್ಸ್ ಯುವರ್ ಬಾಡಿ. ಎಲ್ಲ ನೆಗೆಟಿವಿಟಿ ನಿಮ್ಮಿಂದ ಹೊರ ಹೋಗಿದೆ. Your spirit rises above the clouds. Every blessing is divine love surrounds you now. ಹಾಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನನಗೆ ಬೇಡದ, ನನ್ನ ಪ್ರಗತಿಗೆ ಅಡ್ಡಿಯಾಗಿರುವ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ನಾನು ಈ ಅಮಾವಾಸ್ಯೆಯ ಶೂನ್ಯತೆಯಲ್ಲಿ ಮುಕ್ತಗೊಳಿಸುತ್ತಿದ್ದೇನೆ. ನನಗೆ ಬೇಡದ, ನನ್ನ ಪ್ರಗತಿಗೆ ಅಡ್ಡಿಯಾಗಿರುವ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ನಾನು ಈ ಅಮಾವಾಸ್ಯೆಯ ಶೂನ್ಯತೆಯಲ್ಲಿ ಮುಕ್ತಗೊಳಿಸುತ್ತಿದ್ದೇನೆ. Releasing all the negative energies from my body and soul and mind. ಎಲ್ಲದನ್ನು ಭೂಮಿಗೆ ರಿಲೀಸ್ ಮಾಡ್ತಾ ಇದ್ದೀರಾ.
ಈಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ, ಹಗೂರವಾಗ್ತಿದೆ. ಫೀಲ್ ಮಾಡಿ. ಇವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ವಚ್ಛವಾಗಿದೆ, ಶೂನ್ಯವಾಗಿದೆ. ಅಂದ್ರೆ ಎಲ್ಲ ಯೋಚನೆಗಳು ರಿಲೀಸ್ ಆಗಿದೆ. ಹಾಗೆ ನಿಮ್ಮ ಮೌನ, ನಿಮ್ಮ ಸೈಲೆನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಮೈಂಡಲ್ಲಿ ಎಷ್ಟು ಸೈಲೆನ್ಸ್ ಇದೆ, ಯಾವುದೇ ಆಲೋಚನೆಗಳು ಬರ್ತಾ ಇಲ್ಲ. ನಿಮ್ಮ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಅಲ್ಲಿ ನಿಮಗೆ ಕಲರ್ಸ್ ಕಾಣಿಸ್ತಿರಬಹುದು, ಕಪ್ಪು ಆಗಿರ್ಬೋದು ಅಥವಾ ನೀಲಿ ಬಣ್ಣದ ಗೋಲ್ಡನ್ ಲೈಟ್ ಇರ್ಬೋದು. ಅಬ್ಸರ್ವ್ ಮಾಡಿ. श्री कृष्ण गोविंद हरे मुरारी, हे नाथ नारायण वासुदेवा। श्री कृष्ण गोविंद हरे मुरारी, हे नाथ नारायण वासुदेवा। श्री कृष्ण गोविंद हरे मुरारी, हे नाथ नारायण वासुदेवा। श्री कृष्ण गोविंद हरे मुरारी, हे ಈ ಅಮಾವಾಸ್ಯೆಯ ದಿನದಂದು ನಿಮ್ಮ ಒಳಗಡೆ ಏನೆಲ್ಲ ಆಸೆ ಅಥವಾ ಕನಸು, ಏನನ್ನು ಸಂಕಲ್ಪ ಮಾಡಿದ್ದೀರಾ ಅದನ್ನೆಲ್ಲ ಇವತ್ತು ಬೀಜವನ್ನು ಬಿತ್ತುವಂತಹ ದಿನ. ಹಾಗೆ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಸೊ ನಿಮ್ಮ ಪೇಪರಲ್ಲಿ ಏನ್ ಬರ್ದಿದ್ದೀರಾ
ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ. 2 ಕೈಗಳನ್ನು ಹೃದಯದ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಇಂಟೆನ್ಷನ್ಸ್ ಏನೇನ್ ಬರ್ದಿದ್ದೀರಾ ಎಲ್ಲಾನು ಆಲ್ರೆಡಿ ಆಗಿದೆ. ವಿಜುವಲೈಸ್ ಮಾಡ್ಕೊಳ್ಳಿ. ಎಲ್ಲದು ಸಕ್ಸಸ್ ಆಗಿದೆ ನನ್ನ ಜೀವನದಲ್ಲಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ವಿಶ್ವದ, ಸೊ ಇವಾಗ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ವಿಶ್ವದ ಆಶೀರ್ವಾದ ನನ್ನ ಮೇಲಿದೆ. ನನ್ನ ಹೊಸ ಆರಂಭಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಎಲ್ಲಾ ಸಕಾರಾತ್ಮಕ ಕನಸುಗಳು ನನಸಾಗುತ್ತಿವೆ. ಖುಷಿಯಿಂದ ಹೇಳ್ಕೊಳ್ಳಿ. ಸೊ ವಿಶ್ವದ ಆಶೀರ್ವಾದ ನನ್ನ ಮೇಲಿದೆ. ನನ್ನ ಹೊಸ ಆರಂಭಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಎಲ್ಲ ಸಕಾರಾತ್ಮಕ ಕನಸುಗಳು ಇಂದು ನನಸಾಗುತ್ತಿವೆ. ಫೀಲ್ ಮಾಡ್ಕೊಳ್ಳಿ, ಖುಷಿ ಎಂಜಾಯ್ ಮಾಡಿ. ಅದನ್ನು ಯೂನಿವರ್ಸ್ಗೆ ನಿಮ್ಮ ಫೀಲಿಂಗ್ಸ್ ಟಚ್ ಆಗ್ಬೇಕು. ಹಾಗೆ ಈ ಸುಂದರವಾದ ಕ್ಷಣಕ್ಕಾಗಿ ಮತ್ತು ಬ್ರಹ್ಮಾಂಡದ ಶಕ್ತಿಗಾಗಿ ಮನಸಾರೆ ಧನ್ಯವಾದಗಳನ್ನು ಅರ್ಪಿಸಿ. ಹಾಗೆ ಇಲ್ಲಿವರೆಗೂ ಸಹಕರಿಸಿದಂತ ನಮ್ಮ ಗುರುಗಳಾದ
ಪತ್ರಿಜಿ, ಬಾಬಾಜಿ, ರಾಂಪ ಮಾಸ್ಟರ್ ಎಲ್ಲರಿಗೂ, ಎಲ್ಲ ದೇವಾನುದೇವತೆಗಳಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೂ ಇಲ್ಲಿವರೆಗೂ ಸಹಕರಿಸಿದಂತ ನಿಮ್ಮ ದೇಹಕ್ಕೆ ಥ್ಯಾಂಕ್ ಯು ಹೇಳಿ. ಹಾಗೆ ಸಹಜ ಸ್ಥಿತಿಗೆ ಬನ್ನಿ. ಇಲ್ಲಿವರೆಗೂ ಸಹಕರಿಸಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದ್ರೆ ಜಾಸ್ತಿ ಧ್ಯಾನ ಮಾಡಿ ಇವತ್ತು, ನಿದ್ದೆ ಬಂದಿಲ್ಲ ಅಂದ್ರೆ. ಸೊ ಆದಷ್ಟು ಧ್ಯಾನ ಮಾಡೋದ್ರಿಂದ ಜಾಸ್ತಿ ಶಕ್ತಿ ಪಡ್ಕೊಳ್ತೀರ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು ಧ್ಯಾನ. ಥ್ಯಾಂಕ್ ಯು ಮೇಡಮ್. ಕೇಳ್ತಿದ್ಯಾ? ಹಾ ಕೇಳ್ತಿದೆ. ತುಂಬಾ ಚೆನ್ನಾಗಿತ್ತು ನನ್ನ ಧ್ಯಾನ. ಥ್ಯಾಂಕ್ ಯು ಮ್ಯಾಮ್. ಕೇಳಿಸ್ತಿದೆ ಬಟ್ ನೆಟ್ವರ್ಕ್ ಇಶ್ಯೂ ಇದೆಯಲ್ಲ. ಓಕೆ ಮ್ಯಾಮ್, ಕ್ಲೋಸ್ ಮಾಡೋಣ. Okay. ನಾಳೆ ಒಂದಿನ ಇದೆ, ನಾಳೆ ಲಾಸ್ಟ್ ಇದೆ. ಶೀಲ್ಡಿಂಗ್ ಪ್ರೊಟೆಕ್ಷನ್ ಹೇಗ್ ಮಾಡ್ಕೊಬೇಕು ಅಂತ ನಾಳೆ ಒಂದಿನ ಹೇಳ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ. ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅಂದ್ರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಬೇರೆ ಕಡೆ ನಾಳೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇರೋದ್ರಿಂದ. ಓಕೆ, ಸೆಷನ್ ಕ್ಲೋಸ್ ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಾ, ಕ್ಲೋಸ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. Thank you. Good night. Thank you all of you. Good night.